ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಲ್ಲಿ ನಮ್ಮ ಚಾನಲ್ ಹೊಸ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯಾರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು. ಇದು ಬಂದು ಲಾಸ್ಟ್ ನೈಟು ಶಿವರಾತ್ರಿದು ವಿಡಿಯೋನ ಇವಾಗ ಮುಂದಿನ ವಿಡಿಯೋ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ನಾವು ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನೈಟ್ ಬಂದು ಮಲಗಿ ಮತ್ತು ಅರೌಂಡು 3:30 4 o'clockಗೆ ಮತ್ತೆ ಮೆರವಣಿಗೆ ದೇವರು ಬರುತ್ತೆ ಅಲ್ಲಿ ಎವ್ರಿ ಶಿವರಾತ್ರಿ ಹಬ್ಬದ ನೈಟು. ಆ ನೈಟೆಲ್ಲ ಉತ್ಸವ ಮಾಡಿಕೊಂಡು ಎಲ್ಲ ಬೀದಿಗಳಲ್ಲಿ ಮನೆಗಳಿಗೆಲ್ಲ ಮುಂದೆ ಎಲ್ಲ ಹೋಗಿ ವೀರಭದ್ರನ ಕರೆಸ್ತಾರೆ. ವೇಷ ಧರಿಸಿರ್ತಾರಲ್ಲ ಅವರ ಡೋಲ್ ಜೊತೆ ಅವರೆಲ್ಲ ಎಲ್ಲ ರೋಡುದ್ದಕ್ಕೂ ಮಾಡಿಕೊಂಡು ಕೊನೇ ರೋಡು ನಮ್ಮ ಅಜ್ಜಿ ಮನೆ ಇರೋ ರೋಡಲ್ಲಿ ಬರ್ತಾರೆ. ಅದು ಸುಮಾರು 1 ಗಂಟೆಯಿಂದನೇ ಅದು ವಾಲ್ಗೂ ಸೌಂಡ್ ಕೇಳಿಸ್ತಾನೆ ಇತ್ತು. ಎಲ್ಲಿ ಬಂದ್ಬಿಡುತ್ತೋ ಅಂದ್ಕೊಂಡು ಟೈಮ್ ಆಯಿತಾ ಅಂತ ಅಂದ್ಕೊಂಡು ನೈಟೆಲ್ಲ ಸ್ವಲ್ಪ ನಿದ್ದೆನೇ ಇರಲಿಲ್ಲ ಅಂತ ಹೇಳ್ಬೋದು. ಸೊ ಏನೋ ಒಂಥರ ಖುಷಿ. ನಮ್ಮ ಬೆಂಗಳೂರುಗಳಲ್ಲಿ ಈ ಥರ ಎಲ್ಲ ನಾವು ನೋಡೋಕ್ಕಾಗೋದಿಲ್ಲ. ಎಲ್ಲ ವಾದ್ಯಗಳಾಗಿರ್ಬೋದು, ಡೋಲ್ ಆಗಿರ್ಬೋದು. ಡೋಲ್ ಮಾತ್ರ ತುಂಬ ಚೆನ್ನಾಗಿ ವಾದ್ಯ ನುಡಿಸ್ತಾಯಿದ್ರು. ಅದನ್ನ ಕೇಳೋದಕ್ಕೆ ಮಾತ್ರ ತುಂಬ ಆನಂದ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೆಮ್ಮೆ ಸಾಹಿತ್ಯಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ ಆಗಲಿ ಹೆಚ್ಚು ಬೆಲೆ ಕೊಡ್ತೀವಲ್ವ. ಸೊ ಅದಕ್ಕೋಸ್ಕರ ನಮಗೆ ಅದರದ್ದು ತುಂಬ ಎಫೆಕ್ಟಿವ್ ಅನಿಸುತ್ತೆ. ಅದನ್ನು ವಾದ್ಯನ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಕಲ್ಚರು, ನಮ್ಮ ಸಾಂಸ್ಕೃತಿಕ ಕೊಡುಗೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ ಅಲ್ವಾ. ಸೊ ಹಾಗೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ನೈಟ್ ಇವಾಗ 4 o'clock ಆಗಿದೆ ಎಕ್ಸಾಕ್ಟ್ಲಿ. ಸೊ ಅಷ್ಟರಲ್ಲಿ ಮೆರವಣಿಗೆ ಬರೋ ಅಷ್ಟರಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರಿಗೆ ಸ್ವಲ್ಪ ಪೂಜೆಗೆ ರೆಡಿ ಮಾಡಿಕೊಂಡು ಅಮ್ಮ ವೆಯ್ಟ್ ಮಾಡ್ತಾ ನಿಂತಿದ್ರು. ನಾನು ಹಾಗೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಉದ್ದಕ್ಕೂ ಕರ್ಪೂರದ ಆರತಿನ ಬೆಳಗಿರ್ತಾರೆ ದೇವ್ರ ಮೆರವಣಿಗೆ ಬರಬೇಕಾದ್ರೆ. ಬಾಗಿಲಿಗೆಲ್ಲ ನೀರು ಸೊ ಇದ್ರು. ಸೊ ಇದು ಬಂದು ಮೆರಿಯ ದೇವರು ಮೈಲಾಲಿಂಗೇಶ್ವರ ಗಂಗಮಾಳಮ್ಮ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿವಸ ಇದನ್ನು ಮೆರವಣಿಗೆ ಮಾಡ್ತಾರೆ. ವರ್ಷ ಇನ್ನೂ ಚೆನ್ನಾಗಿ ಮಾಡ್ತಿದ್ರು. ಈ ವರ್ಷ ಸ್ವಲ್ಪ ಸಿಂಪಲಾಗಿ ಮಾಡಿದ್ದಾರೆ. ಸ್ವಲ್ಪ ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಕಷ್ಟ. ಸ್ಯಾಟರ್ಡೇ ಫ್ರೈಡೇ ಬಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ವೀಕ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಊರುಗಳಿಂದ ಬಂದಿರೋದ್ರಲ್ವ. ಸೊ ಪಟಾಕಿನೂ ಸಹ ಹಾಗೆ ಕಲರ್ ಪಟಾಕಿನ ಹೊಡಿತಾಯಿದ್ರು. ಸೊ ಇದು ಮುಂದಿನ ವೀಡಿಯೋದಲ್ಲಿ ನಾನು ಮಾತಾಡೋದಕ್ಕಿಂತ ಜಾಸ್ತಿ ಇದರಲ್ಲಿ ವೀಡಿಯೋಗಳಲ್ಲಿ ನಾನು ಲೈವಲ್ಲೇ ಮಾತಾಡಿದ್ದೀನಿ. ಸೊ ಹಾಗೆ ನೋಡ್ತಾ ಹೋಗಿ ಹೇಗೆ ವೀರಭದ್ರದ್ದು ವೇಷ ಧರಿಸಿ ಹೇಗೆ ಎಲ್ಲ ನೃತ್ಯಗಳು ಮಾಡಿದ್ರು, ಹೇಗೆ ಅಲ್ಲಿರೋ ಏನು ಜನಗಳಿದಾರಲ್ಲ ಅವರೆಲ್ಲ ಹೇಗೆ ಎಂಜಾಯ್ ಮಾಡಿದ್ರು, ನಾವು ಅವ್ರ ಜೊತೆ ಎಲ್ಲ ಹೇಗಿದ್ವಿ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ. ಹಾಗೆ ಮಧ್ಯದಲ್ಲೇ ಲೈವಲ್ಲೇ ತುಂಬ ವಿಡಿಯೋಸ್ಗಳು ಮಾತಾಡಿಬಿಟ್ಟಿದ್ದೀನಿ. ಆದಷ್ಟು ಇವಾಗ ಲೈವಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ತುಂಬ ಟೈಮ್ ಆಗುತ್ತೆ ನಾವು ಆಮೇಲೆ ವಾಯ್ಸ್ ಓವರ್ ಕೊಡೋದಕ್ಕೆ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೈವಲ್ಲೇ ಮಾತಾಡಿದ್ದೀನಿ. ಸೊ ಪಟಾಕಿ ಎಲ್ಲ ಸಿಡಿಸಾದ್ಮೇಲೆ ಒಂದು ರೋಡಲ್ಲಿ ಮಧ್ಯದಲ್ಲಿ ದೇವ್ರನ್ನ ಕರ್ಕೊಬಂದು ಅದನ್ನು ಮೆರವಣಿಗೆ ನಿಲ್ಲಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲಿ ಎಲ್ಲ ತುಂಬ ಜನ ಸೇರಿದ್ದೀವಿ. ನಾವು ಎಲ್ಲ ಅರೌಂಡ್ ನಿಂತಿದ್ದೀವಿ ಇವಾಗೆಲ್ಲ. ಇದ್ರ ಮುಂದಿದ್ದ ವಿಡಿಯೋ ಆಲ್ರೆಡಿ ನಾನು ವಾಯ್ಸ್ ಓವರ್ ಏನೂ ಕೊಡೋದಿಲ್ಲ. ಹಾಗೆ ಲೈವಲ್ಲೇ ನೋಡ್ತಾ ಹೋಗಿ ತುಂಬ ಚೆನ್ನಾಗಿದೆ. ಒಂಥರ ಇವೆಲ್ಲ ನಾವು ಒಂದು ಮೆಮೊರೀಸ್ ಅಂತ ಹೇಳ್ಬೋದು. ಯಾಕೆಂದರೆ ಪದೇ ನಾವು ನೋಡೋಕ್ಕಾಗಲ್ಲ, ಅದನ್ನೇ ಹುಡ್ಕೊಂಡು ಹೋಗ್ತೀವಿ ಅಂತ. ಸೊ ಇದನ್ನು ನೋಡಬೇಕು ಅಂತಲೇ ಊರುಗಳಿಂದ ನಮ್ಮ ಮಗಳು ಖುಷಿಗಂತೂ ಈ ಥರದ್ದೆಲ್ಲ ಇಷ್ಟ ತುಂಬ. ಸನ್ನಿಧಿಗೂ ಅಷ್ಟೇ, ಅವಳಿನ್ನೂ ಬಂದಿರಲಿಲ್ಲ. ಅವಳು ಪಾಪು ಜೊತೆ ಅಲ್ಲೇ ಆಟಾಡ್ಕೊಂಡಿದ್ಬಿಟ್ಟಿಲ್ಲ. ನಾನು ಆಲ್ರೆಡಿ ಲಾಸ್ಟಲ್ಲೇ ಹೇಳಿದಾಗೆ ಪಾಪು ಬಂದಮೇಲಂತೂ ಯಾವಾಗಲೂ 3 ಹೊತ್ತು ಪಾಪು ಜೊತೆನೇ ಇರ್ತಾಳೆ. ಜಾಸ್ತಿ ಬರೋದೇ ಇಲ್ಲ ನಮ್ಮ ಜೊತೆ. ಸೊ ಹಾಗಾಗಿ ಮಧ್ಯದಲ್ಲಿ ಒಂದೊಂದು ಸತಿ ಬಂದಿದ್ದಾಳೆ, ಅದನ್ನು ಸಹ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಇವಾಗ ವೀರಭದ್ರೇಶ್ವರಂದು ವೇಷ ಧರಿಸಿ ಮೈಲಾಲಿಂಗೇಶ್ವರಂದು ಏನಿದೆ ಸ್ವಲ್ಪ ಅವರು ನೃತ್ಯಗಳನ್ನೆಲ್ಲ ಹಾಕಿ ಹಾಡುಗಳ ಜೊತೆ ಎಲ್ಲ ನೃತ್ಯ ಮಾಡ್ತಾರೆ. ಮುಂದೆ ನೀವು ನೋಡ್ತಾ ಇರ್ರಿ. ಲೇಖನ ನಮ್ಮ ತಂಗಿ ಮಗಳು, ಇವಳು ಅವ್ರ ಜೊತೆನೇ ಉದ್ದಕ್ಕೂ ಡ್ಯಾನ್ಸ್ ಮಾಡ್ಕೊಂಡು ಅವ್ರ ಜೊತೆ ಎಲ್ಲ ಬಂದಳು. ಬಟ್ ಅದು ವಿಡಿಯೋ ನನಗೆ ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಖಂಡಿತವಾಗೂ ಅವಳದು ವಿಡಿಯೋ ನಾನು ಶೇರ್ ಮಾಡ್ತೀನಿ. ಸೊ ಈ ಮುಂದೆ ನೀವು ವಿಡಿಯೋ ನೋಡ್ತಾ ಹೋಗಿ. ನೆಕ್ಸ್ಟ್ ನಂತರ ನಾನು ಇದ್ರ ವಿಡಿಯೋದು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಭಯ ಇಲ್ದಂಗೆ ಹೋಯ್ತಿಯಲ್ಲಿ.
ಒಂದೇ ಒಂದು ಎರಡೇ ಎರಡು ಏಳೇ ಏಳು ಎಂಟೇ ಎಂಟು ಒಂಬತ್ತೇ ಒಂಬತ್ತು ಹತ್ತೇ ಹತ್ತು ಹೇ ದೇವ ಯೇಸುವೆ. ಕ್ರಮವೆಂತಂದರೆ ಪಾಪ ಪುಣ್ಯಗಳೆರಡು, ಸೂರ್ಯ ಚಂದ್ರಗಳೆರಡು, ಗಾಳಿ ಮೂರೇ ಮೂರು. ಮೂರನ ಕ್ರಮವೆಂತಂದರೆ ಮೂರ್ತಿಗಳ ಮೂರಲ್ಲವೇ ಐದೇ ಐದು. ಐದರ ಕ್ರಮವೆಂತಂದಡಿ ಪಂಚ ಪೀಠಗಳೈದು, ಪಂಚ ಸೂತ್ರಗಳೈದು, ಪಂಚಾಚಾರ್ಯಗಳೈದು, ಪಂಚ ಗೋತ್ರಗಳೈದು. ಆರೇ ಆರು. ಅಡಿಸೆ ಗರ್ಗಗಳಾರು, ಸುಬ್ರಹ್ಮಣ್ಯೇಶ್ವರನ ಮುಖಗಳಾರು. ಏಳೇ ಏಳು. ಎಂಟು ಅಷ್ಟದಿಬ್ಬಳಗಳೆಂಟು. ಒಂಬತ್ತೇ ಒಂಬತ್ತು. ನವಗ್ರಹಗಳೊಂಬತ್ತು. ನವಗ್ರಹಗಳೊಂಬತ್ತು. ಹತ್ತೇ ಹತ್ತು. ರಾವಣತಲಗಳು. ಹೇ ದೇವ ಯೇಸುವೆ, ಒಂದು ದಳದ ಕಮಲದಲ್ಲಿ ಒಂದೇ ಬಂದಾಗಿಂದ ಕಮಲದಲ್ಲಿ ಎತ್ತಿ ಬಂದ ಲಿಂಗ. ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗ. ಐಕ್ಯವಾದ ಲಿಂಗ. ಆರು ದಳದ ಕಮಲದಲ್ಲಿ ದಳದ ಕಮಲದಲ್ಲಿ ಎತ್ತಿ ಬಂದ ಲಿಂಗವೇ. ಕಮಲದಲ್ಲಿ ಶ್ರೀಕಂಠನಾದ ಲಿಂಗವೇ. ಒಂಬತ್ತು ದಳದ ಕಮಲದಲ್ಲಿ
ಸೊ ನನಗಂತೂ ಅವ್ರ ಹತ್ರ ಹೋಗಿ ವಿಡಿಯೋ ಮಾಡೋಕ್ಕೆ ತುಂಬ ಭಯ ಆಗ್ತಿತ್ತು. ಸೊ ಅದಕ್ಕೆ ಅಣ್ಣನಿಗೆ ಕೊಟ್ಬಿಟ್ಟಿದ್ದೆ, ಹತ್ರ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ. ಅಣ್ಣನೇ ತೊಗೊಂಡೋಗಿದ್ರು. ಸೊ ನಂಗೆ ಹತ್ರದಿಂದ ಅವ್ರು ಮೇಕಪ್ ಮಾಡಿರೋದಾಗಿರ್ಬೋದು ನೋಡೋದಕ್ಕೆ ತುಂಬ ಅಂದರೆ ಭಯ. ಒಂದು ಸತಿ ತುಂಬ ಹೆದರ್ಕೊಂಡೇ ಬಿಟ್ಟಿದ್ದೆ, ಸುಮಾರು ಒಂದು 5-6 ವರ್ಷದ ಹಿಂದೆ ಅದು. ಸೊ ಅದಕ್ಕೋಸ್ಕರ ನಾನು ಹತ್ರ ಹೋಗಿ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅಣ್ಣನೇ ಹೋಗಿ ಎಲ್ಲ ವಿಡಿಯೋ ಮಾಡಿದರು. ನೀವೇ ನೋಡಿ ಹತ್ರ ನೋಡ್ತಾ ಇದ್ರೆ ನನಗಂತೂ ಭಯ ಆಗ್ತಿದೆ. ನಿಮಗೆ ಹೇಗೆ ಅನಿಸಿದ್ದು ನನಗಂತೂ ಗೊತ್ತಿಲ್ಲ. ಶ್ರೀಮತ್ ಪರಮ ಪಾವನ ಚರಿತ ಚಾರುತರ ಸನ್ಮನಾಂಗ ಮದನ ಮರ್ದನ ಮಾಯ ರುದ್ರ 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 ಭದ್ರ ಕಾಳೆಗಂಡ ವೀರಭದ್ರ ಕರ ವೀರಭದ್ರ. ಸೊ ಇದೆಲ್ಲ ಆದಮೇಲೆ ಸನ್ನಿಧಿ ಬಂದಳು. ಸ್ವಲ್ಪ ಹೊತ್ತು ಕರ್ಕೊಂಡು ಬಂದೆ, ಹೋಗಿ ಬಾ ಅಂತ. ಸೊ ಆಮೇಲೆ ಬಂದಳು, ಸ್ವಲ್ಪ ಹೊತ್ತೆಲ್ಲ ನೋಡಿದ್ಲು. ಪಾಪು ಜೊತೆನೇ ಯಾವಾಗಲೂ ಪಾಪು ಜೊತೆನೇ ಮಲ್ಕೊಂಡಿದ್ರು, ಪಾಪು ಕೈ ಇಟ್ಕೊಂಡೇ ಕೂತಿದ್ಲು. ಸೊ ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಇದು ನಾವು ಊರಿಗೆ ಬಂದಿದ್ದೀವಿ, ಹಳ್ಳಿಗೆ ನಾವು ಹುಟ್ಟಿದ ಊರಿಗೆ ಬಂದಿದ್ವಿ. ಇದು ಮಾರ್ನಿಂಗು, ನೈಟೆಲ್ಲ ಉತ್ಸವ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ನಮ್ಮ ಹಳ್ಳೀಲಿ ಮಲಪ್ಪನ ಬೆಟ್ಟ ಅಂತ ಇದೆ. ನೀವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು, ತುಂಬ ಫೇಮಸ್ಸು. ಅವಾಗವಾಗ ರೀಲ್ಸ್ಗಳೆಲ್ಲ ಮಾಡ್ತಾ ಇರ್ತೀವಿ. ಸೊ ಇವಾಗ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ನಾವು ಮಲಪ್ಪನ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಸೊ ಆ ವಿಡಿಯೋನ ನಂತರ ನಾನು ಶೇರ್ ಮಾಡ್ತೀನಿ. ಬಂದಿದ್ದೀವಿ ಬಂದಾಗ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಅತ್ತಿಚೌಡನಹಳ್ಳಿ. ಇದು ಯಾರ ಊರು? ಅಜ್ಜಿ ಊರು. ಅಜ್ಜಿ ನಾವು ಇಲ್ಲೇ ಹುಟ್ಟಿದ್ದು. ಇದು ಊರು, ನಮ್ಮೂರು. ಗೊತ್ತಾ? ಈಗ ಬೆಟ್ಟಕ್ಕೆ ಯಾವಾಗ ಹೋಗೋದು? ಬೆಟ್ಟಕ್ಕೆ ಇವಾಗ ಜೇಜಿಗೆ ಹೋಗಿ ಬಂದ್ಬಿಟ್ಟು ಆಮೇಲೆ ಬೆಟ್ಟಕ್ಕೆ ಹೋಗೋದು. ಅದೇ ಇಲ್ಲಿ ಒಂದು ಹೋಗಿದ್ವಲ್ಲ ಗೇಟ್ ಈ ಥರ ಬ್ಲ್ಯಾಕ್ ಕಲರ್, ಅಲ್ಲಿಗೆ ಹೋಗೋದು. ಓಕೆ. ಏನು ತಿಂದೆ ಬೆಳಗ್ಗೆ ನೀನು? ಬೆಳಗ್ಗೆ ಪಲಾವ್ ತಿಂದೆ. ಪಲಾವ್ ಚೆನ್ನಾಗಿತ್ತಾ? ಚೆನ್ನಾಗಿ ಮಾಡಿದ್ರೆ ಪಲಾವು ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ನಿನ್ನೆ ಏನು ಮಾಡಿದೆ? ನಿನ್ನೆ ಏನು ನೋಡಿದೆ ಇಲ್ಲಿ ಮಾಮಿಜಿ ಹತ್ರ? ದೇವ್ರ ನೋಡಿದೆ. ಏನೇನು ಮಾಡಿದ್ರು ದೇವರು? ಪೂಜೆ ಮಾಡ್ತಿದ್ರು. ಬಂದಿದ್ರು ದೇವ್ರ ಒಬ್ಬರಿಗೆ ಒಂದು ಆಂಟಿಗೆ ದೇವ್ರು ಬಂದಿತ್ತು, ಇನ್ನೊಂದು ಅಂಕಲ್ಗೆ ದೇವ್ರು ಬಂದಿತ್ತು. ಮತ್ತೆ ಅದು ಯಾವುದೋ ಚಿಕ್ಕವನಿಗೆ ಅವ್ನು ಋತ್ವಿಕ್ ಕೊಡಲ್ಲ, ಅವ್ನು ತುಂಬ ಭಯ ಪಡ್ಕೊತಿದ್ದ. ಭಯ ಪಡ್ಕೊಂಡಿದ್ದ ಋತ್ವಿಕು? ಅಮ್ಮ ಅಮ್ಮ ಅಂತ ಅಪ್ಪಬೇಕು ಅಂತ ಹೇಳ್ತಿದ್ದ. ಹೌದಾ? ಸರಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮಲಪ್ಪನ ಬೆಟ್ಟಕ್ಕೆ ಹೋಗೋಣ. ಅಲ್ಲಿ ವಿಂಡ್ ಮಿಲ್ ಎಲ್ಲ ಇದೆ ಅಲ್ವಾ? ಏನಿದೆ ಹೇಳು? ಫ್ಯಾನ್ ಇದೆ, ಫ್ಯಾನ್. ಅದೇ ಅಮ್ಮ ನಾನು ಏನೋ ಹೇಳ್ತೀನಿ. ಫ್ಯಾನ್ ಆಫ್ ಆದ್ರೆ ನಮ್ ಕರೆಂಟು ಫ್ಯಾನ್ ಆಫ್ ಆದ್ರೆ ನಮ್ ಕರೆಂಟು ಆಫ್ ಆಗುತ್ತೆ, ಅದು ಆನ್ ಆದ್ರೆ ನಮ್ ಕರೆಂಟು ಆನ್ ಆಗಿರುತ್ತೆ. ಹೌದಾ? ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಇದು? ನೀವೇ ಹೇಳ್ಕೊಡಿ. ನಾನು ಹೇಳ್ಕೊಟ್ಟನಾ? ಸೊ ಮಕ್ಕಳೆಲ್ಲ ಆಟ ಆಡ್ತಿದ್ರು, ರೆಡಿಯಾಗಿದ್ದರು. ಸೊ ಇಲ್ಲಿ ನಾನು ಮನೆಯಿಂದ ಹಿಂದ್ಗಡೆ ವಿಂಡ್ ಮಿಲ್ಲೆಲ್ಲ ಇದೆ ಅಲ್ಲ, ಸೊ ನೋಡೋಣ ಅಂತ ಹಾಗೆ ಸುಮ್ಮನೆ ಬಂದಿದ್ದೀವಿ. ಮುಂಚೆ ಎಲ್ಲ ಮನೆ ಹಿಂದ್ಗಡೆ ಎಲ್ಲ ಗಿಡಗಳು ನೆಟ್ಟಿದ್ರು, ಟೊಮೊಟೊ ಗಿಡ ಆಗಿರ್ಬೋದು, ಮೆಣಸಿನ್ಕಾಯಿ ಗಿಡ ಎಲ್ಲ ಪ್ರತಿಯೊಂದು ಗಿಡಗಳು ಹಾಕ್ಕೊಂಡಿದ್ರು. ಸೊ ಅವಾಗ ನೋಡೋಕ್ಕೆ ಬರ್ತಿದ್ವಿ. ಸೊ ಇವಾಗ ನೋಡೋಣ ಮನೆ ಹಿಂದ್ಗಡೆ ಏನೇನಿದೆ ಅಂತ ನೋಡೋಣ ಅಂತ ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹಸಿರಿಂದ ಕೂಡಿದೆ. ಸೊ ನೋಡಿ, ಹೀಗಿದೆ ನಮ್ಮ ಅಜ್ಜಿ ಮನೆ. ಸುಮಾರು 100-150 ವರ್ಷ ಹಳೇದು ಮನೆ ಆಗಿರೋದ್ರಿಂದ ಸೊ ಇವಾಗ ನಾವು ಅಲ್ಲಿಗೆ ಬಂದಿರೋದು ತುಂಬ ಖುಷಿಯಾಗಿದೆ. ಇದು ನಮ್ಮಮ್ಮವ್ರು ಇದ್ದಿದ್ದೂರು, ನಮ್ಮಮ್ಮ ಮದುವೆ ಮಾಡ್ಕೊಂಡು ಬಂದಿದ್ದವರು, ನಾನು ಹುಟ್ಟಿದವರು. ವರ್ಷಕ್ಕೊಂದ್ಸತಿ ಶಿವರಾತ್ರಿಗೆ ಬರ್ತೀವಿ ಇಲ್ಲಿ.
ಯಾವಾಗಾರ ಅಕೇಶನ್ ಇದ್ದಾಗೂ ಬರ್ತೀವಿ, ಬಟ್ ಶಿವರಾತ್ರಿ ಹೊತ್ತು ಮಿಸ್ ಇಲ್ದಂಗೆ ಬರ್ತೀವಿ. ನಮ್ಮ ಅಮ್ಮವ್ರು ಇದ್ದಿದ್ದರು. ಹೇಳಮ್ಮ ನಿಮ್ಮೂರ ಬಗ್ಗೆ. ನಮ್ಮೂರ ಬಗ್ಗೆ ಆಮೇಲೆ ಹೇಳ್ತೀನಿ, ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಹೇಳ್ತೀನಿ. ನಮ್ಮ ಅಪ್ಪಾಜಿ ಇವಾಗ ಬಂದವ್ರೆ, ರಾತ್ರಿ ಬಂದಿರಲಿಲ್ಲ. ಇವಾಗ ಬಂದು ವೇಟ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಇಲ್ಲೊಬ್ರು ಡ್ಯಾನ್ಸ್ ಮಾಡ್ತಾವ್ರು ನೋಡಿ. ಒಂದು 150 ವರ್ಷದ ಹಳೇ ಮನೆ, 150 ವರ್ಷದ ಹಳೇ ಮನೆ ಇದು. ಅಮ್ಮಂಗೆ ಅವರು ಊರ ಬಗ್ಗೆ ಹೇಳಮ್ಮ ಅಂತಂದರೆ ಆಮೇಲೆ ಹೇಳ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಮಹಾಮಂಗಳಾರತಿಗೆ ಜನ ಎಲ್ಲ ಸೇರಿರ್ತಾರೆ. ಅರೌಂಡ್ ಇವಾಗ 12 ಆಗಿದೆ. ಸೊ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಲ್ಲರೂ ರೆಡಿಯಾಗಿ ದೇವ್ರನ್ನ ದರ್ಶನ ಮಾಡೋಕ್ಕೆ. ನಿನ್ನೆ ಆಲ್ರೆಡಿ ಒಂದು ಸತಿ ಹೋಗಿದ್ವಿ, ಕ್ಲೋಸ್ ಆಗಿತ್ತಲ್ವ. ಸೊ ಇವತ್ತು ಮತ್ತೆ ಹೊರಡ್ತಾ ಇದ್ದೀವಿ. ಆನ್ ದಿ ವೇ ಹೋಗ್ಬೇಕಾದ್ರೆ ನಮ್ಗೆ ಇಲ್ಲಿ ನೋಡಿ ಚೇರ್ಸ್ ಎಲ್ಲ ಹಾಕಿದಾರಲ್ಲ, ಇಲ್ಲಿ ಬಂದು ತಿಂಡಿ ವ್ಯವಸ್ಥೆ ಬೆಳಗ್ಗೆ ಮಾಡಿದರು. ಮಧ್ಯಾಹ್ನಕ್ಕೂ ಅಷ್ಟೇ ಒಂದು ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸನ್ನಿಧಿ ಮುಂದೆ ಹೋಯ್ತಾವಳೆ. ಸೊ ಸನ್ನಿಧಿ ಯಾವಾಗಲೂ ಫಾಸ್ಟಾಗಿ ಮುಂದೆನೇ ಇರ್ತಾಳೆ. ಸೊ ಅಷ್ಟರಲ್ಲಿ ಆಲ್ರೆಡಿ ಮಹಾಮಂಗಳಾರತಿ ಆಗ್ತಾಯಿತ್ತು. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಜನಗಳು ಸಾಕಷ್ಟು ಎಷ್ಟು ಮಟ್ಟಿಗೆ ಬಂದಿದ್ದಾರೋ ಅಷ್ಟುಗೆ ಎಲ್ಲರಿಗೂ ಪೂಜೆ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಇವಾಗ ನಾವು ದೇವಸ್ಥಾನದ್ದು ಮೇನ್ ಎಂಟ್ರೆನ್ಸಲ್ಲಿರುವಂತಹ ಗೋಪುರಗಳನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಸೊ ಇವಾಗ ಒಳಗಡೆ ಹೋಗ್ತಾ ಅಲ್ಲಿಗೆ ಅಕ್ಕಿ ಸುರಿ ಅದ. ಅಲ್ಲಿಗೆ ಫಸ್ಟ್ ಮಟ್ಟಕ್ಕೆ ಕುಯ್ಬೇಕು, ಅಮ್ಮವ್ರಿಗೆ ಮಟ್ಟಕ್ಕೆ ಕುಯ್ಬೇಕು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ಬಳೆ ಮತ್ತು ಹೂವೆಲ್ಲ ಕೊಡ್ತಾರೆ. ಸೊ ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಲೈಟ್ ಫುಡ್ನ ತೊಗೊಂಡು ಮನೆ ಹತ್ರ ಬಂದು ರೆಸ್ಟ್ ಮಾಡ್ತಾ ಇದ್ದೀವಿ. ಮಾಡೋಣ ಸರ್, ಆಚೆ ಬಾ, ಬಾರವ ಬರವ ಇದೆ. ಕ್ವಾಕ ಕ್ವಾಕ ಕ್ವಾ ಅಬ್ಬ ಕುಗ್ಬ, ನೀನು ಚೆನ್ನಾಗಿ ಕುಗ್ದೆ ಕುಗ್ಬದೆ. ಸೊ ಇದೆಲ್ಲ ಆದಮೇಲೆ ಇವಾಗ ಊಟಕ್ಕೆ ಅರೌಂಡು 4 ಆಗಿದೆ. ಇಲ್ಲಿ ಸ್ವಲ್ಪ ಮಧ್ಯಾಹ್ನದ ಊಟ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಉಡ್ಸ್ಲಮ್ಮ ಅನ್ನೋ ದೇವರಿದೆ. ತುಂಬ ಶ್ರೇಷ್ಠವಾದ ದೇವರು, ತುಂಬ ಶಕ್ತಿ ಇರೋ ದೇವರು. ಇದು ಬಂದು 1 ವರ್ಷದ ವಾರ್ಷಿಕೋತ್ಸವದ್ದು ಪ್ರೋಗ್ರಾಮ್ ನಡೀತಾ ಇದೆ, 1 ವರ್ಷದ್ದು. ಸೊ ಅದೇ ಟೈಮ್ಗೆ ಪ್ರತಿ ವರ್ಷ ಶಿವರಾತ್ರಿಗೆ ಇಲ್ಲೂ ಸಹ ಮೆರವಣಿಗೆ ಎಲ್ಲ ಮಾಡ್ತಾರೆ. ಸೊ ಇವಾಗ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಕಳೆ ಮಾತ್ರ ದೇವ್ರ ಮುಖದಲ್ಲಿ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಯಾವುದೇ ಒಂದು ಸ್ಕೂಲ್ ಡೇಸಲ್ಲಾಗಿರ್ಬೋದು, ಅಕೇಶನ್ಸ್ ಆಗಿರ್ಬೋದು, ಈ ಥರ ನೇಟಿವ್ಗೆ ಹೋದಾಗ ನಮಗೆ ತುಂಬ ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಸಾಮಾನ್ಯವಾಗಿ ನಾವು ನಾರ್ಮಲಾಗಿ ನಮ್ಮ ಊರುಗಳಲ್ಲೇ ಇದ್ದದಕ್ಕಿಂತ ಟ್ರಾವೆಲಿಂಗ್ ಮಾಡಿದಾಗ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಮೈಂಡ್ ಸ್ವಲ್ಪ ರಿಫ್ರೆಶ್ ಕೂಡ ಆಗುತ್ತೆ. ಸ್ವಲ್ಪ ನಮಗೆ ಸ್ವಲ್ಪ ಏನೇ ಒಂದು ಪ್ರಾಬ್ಲಮ್ ಇರೋದಾಗಿರ್ಬೋದು, ಹೊರಗಡೆ ಈ ಥರ ಹೋಗಿ ಬರೋದ್ರಿಂದ, ಗ್ರೀನರಿ ನೋಡೋದ್ರಿಂದ, ಸ್ವಲ್ಪ ಡಿವೋಷ್ನಲ್ ಪ್ಲೇಸಸ್ಗಳಿಗೆ ಹೋಗೋದ್ರಿಂದ, ದೇವಸ್ಥಾನ ವಿಸಿಟ್ಗಳೆಲ್ಲ ಮಾಡಿದ್ರೆ ನಮಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನವೂ ಆಗುತ್ತೆ. ಹಾಗೆ ಪಾಸಿಟಿವ್ ಎನರ್ಜಿ ಕೂಡ ನಮಗೆ ಜಾಸ್ತಿ ತಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಗರ್ಭಗುಡಿಯಿಂದ ಹೊರಗಡೆ ಈ ಥರ ದೇವ್ರುಗಳದ್ದು ಪ್ರತಿಷ್ಠಾಪನೆ ಮಾಡಿದರು. ಸೊ ಅದನ್ನೆಲ್ಲ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಮೆರವಣಿಗೆಗೆ ದೇವ್ರನ್ನ ರೆಡಿ ಮಾಡಿದ್ರು. ನೋಡ್ತಾ ಇರ್ಬೋದು, ಅಲಂಕಾರ ಎಲ್ಲ ಮಾಡಿದ್ದಾರೆ. ಸೊ ಅದೆಲ್ಲ ಆದಮೇಲೆ ಊಟದ ವ್ಯವಸ್ಥೆ ಮಾಡಿದರು. ಕೋಸಂಬರಿ, ಉಪ್ಪಿನಕಾಯಿ, ಹಪ್ಳದ ಜೊತೆಗೆ ನಾರ್ಮಲಾಗಿ ನಾವು ಯಾವುದೇ ಫಂಕ್ಷನ್ಗೆ ಹೋದ್ರೂ ಪಾಯಸ ಇಲ್ಲದೆ ಊಟ ಇದಾಗಲ್ಲ ಅಲ್ವಾ. ಸೊ ಪಾಯಸದ ಜೊತೆ ಬೂಂದಿ ಕೊಟ್ಟಿದ್ದರು.
ಸೊ ಸನ್ನಿಧಿಗೆ ಸ್ವೀಟ್ ಸ್ವಲ್ಪ ಇಷ್ಟ, ನಮಗೂ ಆಬ್ವಿಯಸ್ಲಿ ಇಷ್ಟ. ಸೊ ಊಟದ್ದೆಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ನಾರ್ಮಲಾಗಿ ಊರ ಕಡೆ ಪಲ್ಯಗಳು, ಕಡಲೆಕಾಳು ಮತ್ತು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆ ಥರ ಟೇಸ್ಟು ನಾವು ಮಾಡಿದ್ರೂ ಕೂಡ ಬರೋದಿಲ್ಲ. ಸೊ ಇದೆಲ್ಲ ಆದಮೇಲೆ ಅನ್ನ, ಬೇಳೆ, ಸಾಂಬಾರು ಜೊತೆಗೆ ಮತ್ತು ಅನ್ನ ಮೊಸರನ್ನ ಜೊತೆಗೆ ಇವತ್ತಿನ ಊಟ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇದು ಒಂದು ಶಿವರಾತ್ರಿದು ನೆಕ್ಸ್ಟ್ ಡೇ ವ್ಲಾಗು ಪೂರ್ತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವಿವಾಗ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸು ಅಂದರೆ ನಿಮಗೆ ಎಕ್ಸ್ಪೆಕ್ಟೇ ಮಾಡಿರೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂ. ಅದು ಬಂದು ನಾವಿವಾಗ ಹೋಗ್ತಾ ಇರೋದು ಪ್ಲೇಸ್ ಬಂದು ಮಲಪುನ್ ಬೆಟ್ಟ. ಅದ್ರ ಸುತ್ತಲೂ ವಿಂಡ್ ಮಿಲ್ಗಳಿದೆ, ತುಂಬ ಚೆನ್ನಾಗಿದೆ. ಆ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.